ನಿವಾಸಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆದರಿಕೆ ಹಾಕಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಬೆದರಿಕೆಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಮೋಹನ್ ದಾಸ್ ಪೈ. ಬ್ಲಾಕ್ ಮೇಲ್ ಮಾಡಲಾಗಲ್ಲ, ಎಚ್ಚರಿಕೆ ಕೊಡೋಕ್ಕೂ ಆಗಲ್ಲ. ಬ್ಲಾಕ್ ಮೇಲ್ ಮಾಡಲಾಗಲ್ಲ, ಎಚ್ಚರಿಕೆ ಕೊಡೋಕ್ಕಾಗಲ್ಲ ಅಂತ ಡಿಕೆಶಿ ಹೇಳಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆದರಿಕೆ ಹಾಕಿದ್ರು ಅಂತ ಮೋಹನ್ ದಾಸ್ ಪೈ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳ ರಕ್ಷಣೆಗೆ ನಾನು ಮಾತನಾಡಿದ್ದು, ಯಾರದ್ದೋ ಒತ್ತಡಕ್ಕೆಲ್ಲ ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮೋಹನ್ ದಾಸ್ ಪೈ ಅವ್ರ ರಿಯಾಕ್ಷನ್, ಮಿನಿಸ್ಟರ್ ಹೊರತು ಮಾಸ್ಟರ್ ಅಲ್ಲ ಅಂತ ಒಂದು ಹೇಳಿದ್ದಾರೆ. ಇಲ್ಲಿ ಅವರು ನಮ್ಮ ಹಿರಿಯರಿದ್ದಾರೆ, ಸಲಹೆ ಕೊಡ್ತಾರೆ. ಬಟ್ ನನಗೆ ಹಂಗಂತ ಥ್ರೆಟ್ ಮಾಡೋಕ್ಕಾಗಲ್ವಲ್ಲ, ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ವಲ್ಲ, ಕಾಷನ್ ಮಾಡೋಕ್ಕಾಗಲ್ವಲ್ಲ. ನಾನು ಇರೋದೇ ಜನರಿಗೋಸ್ಕರ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆಲ್ಲ ಪಾಪ ರಕ್ಷಣೆ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಯಾರೊಬ್ಬ ಅಸೋಸಿಯೇಷನ್ನ ಥ್ರೆಟ್ ಮಾಡಿಬಿಟ್ರೆ ಅದನ್ನು ಹೇಳಬೇಕು. ನಾವೇನು ಯಾರಿಗೋಸ್ಕರ ಕಾನೂನು ತರ್ತಾಯಿದ್ದೀವಿ? ಯಾರೋ ಒತ್ತಡಕ್ಕೆಲ್ಲ ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ವಲ್ಪ ಡಿಕೆಶಿ ಅವರು ತುಂಬ ಇರಲಿ, ಆಯಿತು ನೋಡಪ್ಪ. ನಾನಿರೋದೇ ನಾವು ಹಳ್ಳಿಯವನು. ನಾನು ಮೆತ್ತಿಗೆ ನಮ್ರತೆಯಿಂದ ಕಲ್ತ್ಕೊಳ್ಳೋಣ ಬಿಡಿ ಮುಂದಕ್ಕೆ. ಈ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಕೆಶಿ ಖಡಕ್ ಎಚ್ಚರಿಕೆ ಕೊಟ್ಟಿರೋದು, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವಕ್ಕೆ ಲಕ್ಷಣ ತರೋದಿಲ್ಲ, ಡಿಕೆಶಿ ವ್ಯಕ್ತಿತ್ವಕ್ಕೂ ಶೋಭೆ ತರಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ಮೇಲೆ ಕೂರಿಸೋರು ಪ್ರಭುಗಳು, ಜನಪ್ರತಿನಿಧಿಗಳು ಮಾಲೀಕರ ತರ ವರ್ತನೆ ಮಾಡಬಾರದು, ಜನರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಅಂತ ಕಿಡಿಕಾರಿದ್ರು. ನಮ್ಮನ್ನು ಮೇಲ್ ಕೂರಿಸೋರು ಪ್ರಭುಗಳೇ. ನಮ್ಮ ಪ್ರಭುಗಳು ಯಾರು ಅಂದರೆ ಪ್ರಜೆಗಳೇ ನಮ್ಮ ಪ್ರಭುಗಳು, ನಾವಲ್ಲ. ಅದಕ್ಕೇ ಮೋಹನ್ ದಾಸ್ ಪೈ ಅವರು ಒಂದು ಮಾತು ಹೇಳಿದರು, ನೀವು ನಮ್ಮ ಪ್ರತಿನಿಧಿ, ನಮ್ಮ ಮಾಲೀಕರಲ್ಲ ಅಂಥೇಳಿ. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ. ಮತ್ತು ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ. ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ ಮೇಲೆ ಪ್ರಜೆಗಳ ಮಾತನ್ನು ಸಮಾಧಾನದಿಂದ ಕೇಳಿ ಅದಕ್ಕೆ ಪರಿಹಾರ ರೂಪಿಸಬೇಕಾದ ಜವಾಬ್ದಾರಿ ಯಾರ ಮೇಲಿದೆ? ಅವರೇನು ಅನಿವಾಸಿ ಭಾರತೀಯರೇನು ನಮ್ಮಪ್ಪನ ಆಸ್ತಿ ಕೇಳಲಿಕ್ಕೇನು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಅಂಶಗಳ ಕುರಿತಾಗಿ ಅವ್ರು ಬೇಡಿಕೆ ಮುಂದಿಟ್ಟಿದ್ದರು. ಯಾಕೆ ಹಂಗಾದರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಭಾರತೀಯರ ಕುರಿತಾಗಿ ಘೋಷಣೆ ಮಾಡಿದ್ರಲ್ಲ, 1,000 ಕೋಟಿ ಕಾರ್ಪಸ್ ಫಂಡ್ ಇಡ್ತೇವೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ತೆರಿತೇವೆ, ಇವೆಲ್ಲ ಏನು ಮೋಸ ಮಾಡೋದಕ್ಕೆ ಘೋಷಣೆ ಮಾಡಿದ್ರಾ? ಬದ್ಧತೆ ಇಲ್ಲದೆ ಇದ್ದರೆ, ತಾವೇ ಘೋಷಿಸಿದ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಬದ್ಧತೆ ಇಲ್ಲದೆ ಇದ್ದರೆ ಯಾಕೆ ಘೋಷಣೆ ಮಾಡಿದ್ರಿ? ಅದನ್ನು ನೀವೇ ಘೋಷಣೆ ಮಾಡಿದ ಪ್ರಣಾಳಿಕೆಯನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಕೇಳೋದೇ ಅಪರಾಧನ? ಅವ್ರ ಮೇಲೆ ಧಮಕಿ ಹಾಕ್ತೀರಾ? ಬೆದರಿಕೆ ಹಾಕೋದು ಅದು ಪ್ರಜಾಪ್ರಭುತ್ವದ ಲಕ್ಷಣ ಆಗಲ್ಲ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಶೋಭೆಯನ್ನು ತರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.